ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಶಾರದಾ ಬಟ್ಟೆ ಒಣಗ್ತಿರ್ಬೇಕಾದ್ರೆ ಜ್ಯೋತಿಕಾ ಮತ್ತು ರೋಹನ್ ಕಡೆ ರೌಡಿ ಬಂದು ಅವಳನ್ನ ಕಿಡ್ನಾಪ್ ಮಾಡ್ತಾನೆ. ಬಾಯಿ ಮುಚ್ಕೊಂಡು ದೂರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದು ಸಹ ಪ್ರೀತಿಯಿಂದ ಶಾರದನಿಗೆ ಮಲ್ಲಿಗೆ ಹೂವನ್ನ ತೊಗೊಬಂದ್ಬಿಟ್ಟು ಶಾರದವ್ರೆ ಎಲ್ಲಿದ್ದೀರಾ ಅಂತ ಔಟ್ ಸೈಡ್ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಶಾರದಾ ಕೈ ಸನ್ನೆ ಮಾಡಿದ್ರು ಸಹ ಅವನು ನೋಡೋದೇ ಇಲ್ಲ. ಈ ಕಡೆ ರೌಡಿ ಅವಳನ್ನ ಹೇಳ್ಕೊಂಡು ದೂರದಲ್ಲಿ ಹೋಗಿ ಚಾಕುನ ತೋರಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಒಳಗಡೆ ಬಂದ್ಬಿಟ್ಟು ಮಲ್ಲಿಗೆ ಹೂವನ್ನ ಒಳಗಡೆ ಇಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ವಿಮಲ ಕೇಳ್ತಾ ಇರ್ತಾಳೆ, ಅಲ್ಲ ಸಿದ್ದು, ರೆಸ್ಟೋರೆಂಟ್ಗೆ ಏನೋ ಐಟಮ್ ಬೇಕು ಅಂತ ಅಂತಿದ್ದೆ, ಅದನ್ನು ಹಾಕ್ಸೋದು ಬಿಟ್ಟು ಮತ್ತೇನಕ್ಕೆ ಬಂದೆ ಅಂತ ಕೇಳಬೇಕಾದ್ರೆ, ಓ ಅಮ್ಮ, ಅದೇನು ಗೊತ್ತಾ, ಆಲ್ರೆಡಿ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ, ಅವರೇ ತಂದು ಹಾಕ್ತಾರೆ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವನ್ನ ಬಚ್ಚಿಡ್ಕೊತಿರ್ಬೇಕಾದ್ರೆ ಅನುಸೂಯ ಹೋಗಾರ್ತಿ ಈ ಕಡೆ ಶಾರದನ ಕರ್ಕೊಬಾಗು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಏನಿದು ಹಿಂದೆ ಏನು ಬಚ್ಚಿಟ್ಕೊಂಡಿದ್ಯಾ ಅಂತ ರೇಗಿಸ್ತಾ ಇರ್ತಾರೆ. ಹಾಗೆ ಸಿದ್ದು ನಾಚ್ಕೊಂಡು ರೂಮ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅನುಸೂಯಮ್ಮ ನೋಡಿದ್ರ ನನ್ನ ಮಗ ಎಷ್ಟು ಫಾಸ್ಟ್ ಆಗಿದ್ದಾನೆ ಅಂತ ವಿಮಲ ಹೇಳ್ಕೊಂಡು ನಗಾಡ್ತಿರ್ಬೇಕಾದ್ರೆ ಸಿದ್ದು ರೂಮ್ ಒಳಗಡೆ ಬಂದು ಶಾರದನ ಹುಡುಕ್ತಾ ಇರ್ತಾನೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ನನಗೆ ಯಾಕೋ ನಾವು ಅಂದ್ಕೊಂಡಂಗೆ ಆಗ್ತಿದೆ, ಹಾಗೆ ನಮ್ಮ ಆಸೆ ಎಲ್ಲ ಈಡೇರುತ್ತೆ ಅಂತ ಅನ್ನಿಸ್ತಿದೆ ಅನುಸೂಯಮ್ಮ ಅಂತ ಅನ್ಬೇಕಾದ್ರೆ, ಅಷ್ಟಾದರೆ ಸಾಕು, ಈ ಮನೇಲಿ ನಗು ತುಂಬಿ ತುಂಬಿ ತುಳುಕುತ್ತೆ ಅಲ್ವಾ ವಿಮಲಮ್ಮ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಸಿದ್ದು ಶಾರದನ ಮನೆ ಒಳಗಡೆ ಎಲ್ಲ ಹುಡುಕಿ ಹೊರಗಡೆ ಬರ್ತಾನೆ. ಬಂದ್ಬಿಟ್ಟು, ಶಾರದವ್ರು ಎಲ್ಲಿದ್ದಾರೆ ಹೇಳಿ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಮನೆಯವರೆಲ್ಲರೂ ಸಹ ಏನು ಅಂತಿದ್ದಾರೆ, ಸೊ ನಿಮ್ಮ ಹತ್ರ ಕ್ಲಿಯರಾಗಿ ನಾನು ಮಾತಾಡಬೇಕು, ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಖುಷಿ ವಿಚಾರ ಹೇಳಬೇಕು, ಎಲ್ಲಿದ್ದೀರಾ, ಕಾಡಿಸ್ಬೇಡಿ, ಸತಾಯಿಸ್ಬೇಡಿ ಅಂತ ಶಾರದಾ ಬಟ್ಟೆ ಒಣಗ್ತಿರ್ಬೋದು ಅಂತ ಒಳಗಡೆ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ರೌಡಿ ಚಾಕುವಿಂದ ಶಾರದನ 3-4 ಸಲ ಚುಚ್ಚಿಬಿಡ್ತಾನೆ. ಹಾಗೆ ರೌಡಿ ಎಸ್ಕೇಪ್ ಆದ ತಕ್ಷಣ ಶಾರದಾ ಕೆಳಗಡೆ ರಪ್ಪ ಅಂತ ಬಿದ್ದ ತಕ್ಷಣ ಪ್ರಜ್ಞೆ ತಪ್ಪಿ ಹಾಗೆ ಶಾರದಾ ಮಲಗಿಬಿಡ್ತಾಳೆ. ಇನ್ನೊಂದು ಕಡೆ ಸಿದ್ದು ಎಲ್ಲ ಕಡೆ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ನಾಗಿ ಶಾರದನ ನೋಡಿ ಸಿಕ್ಕಾಬಟ್ಟೆ ಶಾಕ್ ಆಗಿಬಿಡ್ತಾನೆ. ಹಾಗೆ ಕೈಲಿರೋ ಮಲ್ಲಿಗೆವನ್ನ ಬಿಸಾಕಿ, ಶಾರದವ್ರೆ ಏನಾಯಿತು, ಅಯ್ಯೋ ದೇವರೇ ರಕ್ತ, ಏನಾಯಿತು ಅಂತ ಶಾರದನ್ನ ನೋಡ್ತಿರ್ಬೇಕಾದ್ರೆ ಶಾರದಾ ಫುಲ್ಲು ಪ್ರಜ್ಞೆ ತಪ್ಪಿರ್ತಾನೆ ನೋಡಿ ಮತ್ತಷ್ಟು ಶಾಕ್ ಆಗಿ ಸಿದ್ದು ಕಂಗಾಲಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ ಎತ್ಕೊಂಡು ಮನೆಯೊಳಗಡೆ ಓಡೋಡಿ ಬರ್ತಿದ್ರೆ ಇನ್ನೊಂದು ಕಡೆ ಸುಮಿತ್ರಾ, ಅನಸೂಯ, ಆರತಿ ಎಲ್ಲರೂ ಸಹ ಖುಷಿಯಿಂದ ನಗಾಡ್ತಾ ಇರ್ತಾರೆ. ಅನಸೂಯ ಹೇಳ್ತಾ ಇರ್ತಾಳೆ, ಇವತ್ತು ನಾವು ಮಾತಾಡಿರೋ ಮಾತಿಗೆ ಅವರಿಬ್ಬರು ನಾಚ್ಕೊಂಡು ಮನೆ ಒಳಗಡೆ ಬರಲ್ಲ ಅಂತ ಅನಿಸುತ್ತೆ ಅಲ್ವಾ ವಿಮಲಮ್ಮ ಅಂತ ಅನ್ಬೇಕಾದ್ರೆ, ಹೌದು ಅಂತ ನಗಾಡ್ತಿರ್ಬೇಕಾದ್ರೆ ಈ ಕಡೆ ಆರತಿನೂ ಹೇಳ್ತಾ ಇರ್ತಾಳೆ, ಅಣ್ಣನ ಮುಖ ನೋಡಬೇಕಿತ್ತು, ಎಷ್ಟು ನಾಚ್ಕೊಂಡಿದ್ದ ಗೊತ್ತಮ್ಮ, ನನಗಂತೂ ಅದನ್ನು ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ನಗಾಡ್ತಿರ್ಬೇಕಾದ್ರೆ ವಿಮಲ ಮತ್ತೆ ಹೇಳ್ತಾ ಇರ್ತಾಳೆ, ಇಷ್ಟೊಂದು ಚೆನ್ನಾಗಿ ನಾವು ನಗಾಡ್ಕೊಂಡು ಖುಷಿಯಾಗಿದ್ದಿದ್ದ ದಿನವೇ ಇಲ್ಲ, ಇವಾಗೆಲ್ಲ ಖುಷಿಯಾಗಿದ್ದೀವಿ. ಮದುವೆ ಆದಾಗಿಂತ ಶಾರದಾ ಸಿದ್ದು ಇಬ್ಬರು ಸಹ ಒಂದ್ರ ಮೇಲೊಂದು ಅವಮಾನ ಹಾಗೆ ತೊಂದರೆಗಳೆಲ್ಲನೂ ಎದುರಿಸ್ತಾ ಇದ್ದಾರೆ, ಯಾವತ್ತೂ ಅವ್ರ ಲೈಫ್ ಸರಿಯಾಗುತ್ತಾ ಕಾಣೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಈ ಅನುಸೂಯಮ್ಮನು ಸಹ ಹೇಳ್ತಾ ಇರ್ತಾರೆ, ಹೌದು ವಿಮಲಮ್ಮ, ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಸಿದ್ದವ್ರನ್ನ ಎಲ್ಲಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಭಯ ಆಯಿತು ಅಂತ ಹೇಳ್ತಾ ಇದ್ರೆ ಒಂದು ಕ್ಷಣ ವಿಮಲ ಹಳೆದನ್ನ ನೆನ್ಪು ಮಾಡ್ಕೊತಾ ಇರ್ತಾಳೆ. ಸಿದ್ದು ಒಂದಿನ ಬಂದು ಹೇಳಿರ್ತಾನೆ, ಅಮ್ಮ ನಾನು ಜೈಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಿನಗೇನಾದರೂ ಅನಿಸುತ್ತಾ, ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಅಯ್ಯಯ್ಯೋ ದೇವ್ರೇ, ಈ ವಯಸ್ಸಾದವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಖುಷಿಯಾದರೂ ಅಳ್ತಾರೆ, ದುಃಖ ಆದರೂ ಅಳ್ತಾರೆ, ಏನಪ್ಪ ಮಾಡಲಿ, ಇವರಿಬ್ಬರು ಲಾಜಿಕ್ಕೆ ಗೊತ್ತಾಗಲ್ಲ ಅಂತ ಅನ್ಬೇಕಾದ್ರೆ, ಆಗಲ್ಲ ಆರತಿ, ನಿನಗೆ ಗೊತ್ತಾಗಲ್ಲ, ಎತ್ತು ಕರಳು ಸಂಕಟ ಎಲ್ಲದಕ್ಕೂ ಮಿಡಿಯುತ್ತೆ ಕಣೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹೀಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಆರತಿ, ನನ್ನನ್ನು ನಾಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು, ನಿಮ್ಮ ಅಣ್ಣ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ದೇವರಿಗೆ ತುಪ್ಪದ ದೀಪ ಹಚ್ಚುತ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡು ಹೋಗು ಆರತಿ ಅಂತ ಅಂದಾಗ, ಖಂಡಿತ ಕರ್ಕೊಂಡು ಹೋಗ್ತೀನಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಅಷ್ಟಕ್ಕೂ ಅಣ್ಣ ಅದಕ್ಕೆ ಮುಖನ ನಾನು ಇವಾಗ ನೋಡಬೇಕು, ಯಾವ ರೀತಿ ಇರ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಅಂತ ಅಂದಾಗ, ಹೌದು ನಮಗೆಲ್ಲ ಕ್ಯೂರಿಯಾಸಿಟಿ ಇದೆ, ಅವರಿಬ್ಬರು ಮುಖ ನೋಡಬೇಕು, ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ, ಹೋಗಿ ಆರತಿ ಹೊರಗಡೆ ಇರ್ಬೋದು, ಕರೆದ್ಬೋದು ಅಂತ ಕಳಿಸ್ದಾಗ ಆರತಿ ಎದ್ದು ಹೊರಗಡೆ ಬರ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ಸಿಕ್ಕಾಬಟ್ಟೆ ಫಾಸ್ಟಾಗಿ ಓಡ್ಕೊಂಡು ಅಂತೂ ಇಂತೂ ಶಾರದನ್ನ ಹಾಸ್ಪಿಟಲ್ಗೆ ಕರ್ಕೊಬಂದ್ಬಿಟ್ಟು, ಡಾಕ್ಟರ್ ಇಟ್ಸ್ ಎಮರ್ಜೆನ್ಸಿ, ಬೇಗ ಬನ್ನಿ, ನನ್ನ ಹೆಂಡತಿ ಈ ಥರ ಚಾಕು ಹಾಕಿದ್ದಾರೆ, ಬೇಗ ಬನ್ನಿ ಅಂತ ಹಾಸ್ಪಿಟ್ಲಲ್ಲಿ ಕಿರ್ಚಾಡ್ತಿರ್ಬೇಕಾದ್ರೆ ಎಲ್ಲ ಡಾಕ್ಟರು ಬಂದು ಸ್ಟ್ರೆಚರ್ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಚೆಕಪ್ ಮಾಡಿ ಶಾರದನ ಓಟಿಗೆ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಅಂತೂ ಕಕ್ಕಬಿಕ್ಕಿಯಾಗಿ ನಿಂತ್ಕೊಬಿಡ್ತಾನೆ. ಶಾರದನ ಓಟಿ ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಸಿದ್ದು ಕುಸ್ತು ಬಿದ್ದು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಆರತಿ, ಅಣ್ಣ ಎಲ್ಲಿದ್ದೀರಾ, ಅದಕ್ಕೆ ಎಲ್ಲಿದ್ದೀರಾ ಅಂತ ಹೊರಗಡೆ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ರಕ್ತ ಹಾಗೆ ಮಲ್ಲಿಗೆ ಹೂ, ಬಾಳೆ, ಸ್ಲಿಪ್ಪರು ಎಲ್ಲ ಅಲ್ಲಿ ಬಿದ್ದಿರೋದನ್ನು ನೋಡಿ ಇವಳಿಗೆ ಸಿಕ್ಕಾಬಟ್ಟೆ ಗಾಬರಿಯಾಗಿ, ಅಮ್ಮ ಒಂದು ನಿಮಿಷ ಬೇಗ ಬನ್ನಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ವಿಮಲಮ್ಮ ಹಾಗೆ ಅನುಸೂಯ ಇಬ್ಬರು ಸಹ ಟೆನ್ಷನ್ ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ.
ಹಾಗೆ ಇನ್ನೊಂದು ಕಡೆ ಶಾರದನ ಎಲ್ಲ ಚೆಕಪ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ಸು ಸಿಸ್ಟರ್ಸು ಎಲ್ಲ ಹೊರಗಡೆ ಓಡಿಕೊಂಡು ಬರ್ತಿರ್ಬೇಕಾದ್ರೆ ಸಿದ್ದು ಪ್ಲೀಸ್ ನನ್ನ ಹೆಂಡ್ತಿಗೆ ಏನಾಯಿತು ಹೇಳಿ ಹೇಳಿ ಅಂತ ಕೇಳ್ತಿರ್ಬೇಕಾದ್ರೆ ಸಿಸ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಸರ್ ಅವರಿಗೆ ಓವರ್ ಬ್ಲಡ್ ಲಾಸ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿರೋದ್ರಿಂದ ಏನಾಗಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಪೂರ್ತಿಯಾಗಿ ನಾವು ಬಾಡಿ ಚೆಕಪ್ನ ಮಾಡಲೇಬೇಕು, ಅಲ್ಲಿವರೆಗೂ ಸಹ ನೀವು ಕೋಪ್ರೇಟ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡಬೇಡಿ, ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಮತ್ತು ಸಿಸ್ಟರ್ ಹೇಳ್ತಾ ಇರ್ತಾರೆ, ಈ ಕೇಸ್ನ ಪೊಲೀಸ್ಗೆ ನಾವು ಇನ್ನೂ ಇನ್ಫಾರ್ಮ್ ಮಾಡಿಲ್ಲ, ದಯವಿಟ್ಟು ಇನ್ಫಾರ್ಮ್ ಮಾಡಿ, ಇಲ್ಲ ಅಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ಬರುತ್ತೆ ಸರ್, ಬೇಗ ಇನ್ಫಾರ್ಮ್ ಮಾಡಿ ಅಂತ ಅಂದಾಗ ಸಿದ್ದು ಟೆನ್ಷನ್ ಆಗಿ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಅನಸೂಯ ಮತ್ತು ವಿಮಲ ಹೊರಗಡೆ ಬಂದುಬಿಟ್ಟು, ಯಾಕೆ ಆರ್ತಿ ಏನಾಯಿತು ಈ ರೀತಿ ಕೂಕ್ಕೊಂಡೆ ಅಂತ ಅನ್ಬೇಕಾದ್ರೆ, ಏನಿಲ್ಲಮ್ಮ ಅಣ್ಣ ಅದಕ್ಕೆ ಎಲ್ಲೂ ಕಾಣ್ತಾ ಇಲ್ಲ, ಹುಡ್ಕೊಂಡು ಬರ್ತಾ ಇದ್ದೆ, ಆದರೆ ಇಲ್ಲಿ ನೋಡಿ ರಕ್ತ ಸ್ಲಿಪ್ಪರು ಬಳೆ ಎಲ್ಲ ಈ ರೀತಿ ಬಿದ್ದಿದೆ ಅಂತ ಅಂದಾಗ ಅದನ್ನು ನೋಡಿ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅದನ್ನು ನೋಡಿ ಶಾಕ್ ಆಗಿ ವಿಮಲ, ಅಯ್ಯೋ ದೇವ್ರೆ ಏನಾಯಿತು, ಇದೇನಿದು ಹೂ ಬಳೆ ಎಲ್ಲ ಈ ರೀತಿ ಬಿದ್ದಿದೆ, ಎಲ್ಲೋದ್ರು ಇವರಿಬ್ರು ಅಂತ ಅಂದ್ಬಿಟ್ಟು, ಶಾರದಾ ಎಲ್ಲಿದೆಯಾ, ಸಿದ್ದು ಎಲ್ಲಿದೆಯಾ ಅಂತ ಕೂಗ್ತಾ ಇರಬೇಕಾದ್ರೆ ಆರ್ತಿ ಹೇಳ್ತಾಳೆ, ಖಂಡಿತ ಇವರು ವಾಕಿಗೆ ಹೋಗಿದ್ದಾರೆ ಅಂತ ಅನ್ಕೊಳಕ್ಕಾಗಲ್ಲ, ಇವರಿಬ್ರು ಎಲ್ಲೂ ಇಲ್ಲ, ಭಯ ಆಗ್ತಿದೆ ಅಮ್ಮ ನನಗೂ ಸಹ, ಈ ಸ್ಲಿಪ್ಪರು ಬಳೆ ರಕ್ತ ಯಾಕೋ ತುಂಬ ಗಾಬರಿ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಫೋನ್ ಮಾಡು ಶಾರದಾನಿಗೆ ಅಂತ ಅಂತಿರ್ಬೇಕಾದ್ರೆ ಶಾರದಾನಿಗೆ ಕಾಲ್ ಮಾಡಿದ ತಕ್ಷಣ ಅವಳ ಫೋನ್ ಒಳಗಡೆ ರಿಂಗ್ ಆಗ್ತಾ ಇರುತ್ತೆ. ಇದೇನಿದು ಶಾರದಾ ಫೋನ್ ಇಲ್ಲೇ ಇದೆಯಲ್ಲ, ಹಾಗಾದರೆ ನಿಮ್ಮ ಅಣ್ಣನಿಗೆ ಕಾಲ್ ಮಾಡು ಅಂತ ಅನಸೂಯ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ಆರ್ತಿ ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾಳೆ. ಸಿದ್ದು ಮಾತ್ರ ರಿಸೀವ್ ಮಾಡದೆ ಟೆನ್ಷನ್ ಮಾಡಿಕೊಂಡು, ಶಾರದವ್ರಿಗೆ ಈ ರೀತಿ ಆಗಿದೆ ಅಂತ ನಾನು ಯಾವ ಬಾಯಲ್ಲಿ ಹೇಳಿದ್ದೇವ್ರಿ ಅಂತ ಫೋನ್ ನೋಡ್ಕೊಂಡು ಕಣ್ಣೀರು ಹಾಕೊಂಡು ನಿಂತ್ಕೋತಾನೆ. ಹಾಗೆ ಸಿದ್ದು ಫೋನ್ ರಿಸೀವ್ ಮಾಡ್ದಲ್ಲೇ ಇರಬೇಕಾದ್ರೆ ಈ ಕಡೆ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ನನ್ನ ಮಗನೂ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಇವರಿಬ್ಬರಲ್ಲಿ ಯಾರಿಗೆ ಏನಾಗಿದೆ ಅಂತ ಅಂದ್ಕೊಳ್ಳಿ, ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಮದುವೆ ಆದಾಗಿಂದಲೂ ಸಹ ಇವ್ರ ಜೀವನದಲ್ಲಿ ಕಷ್ಟ ತಪ್ಪಿದ್ದೇ ಅಲ್ಲ, ಇವತ್ತಾದರೂ ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಭಗವಂತ ಅಂತ ವಿಮಲ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅನಸೂಯನು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಕೆಟ್ಟದ್ದೆಲ್ಲ ಯೋಚನೆ ಮಾಡಬೇಡಿ, ಬೇರೆ ಯಾರಿಗಾದ್ರೂ ತೊಂದರೆ ಆಗಿರಬೇಕಾದ್ರೆ ಇವರಿಬ್ರು ಕಾಪಾಡೋಕ್ಕೆ ಅಂತ ಹೋಗಿರ್ತಾರೆ, ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ, ಕೆಟ್ಟದನ್ನು ಯೋಚನೆ ಮಾಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ ವಿಮಲಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಆರ್ತಿನಿ ಹೇಳ್ತಾ ಇರ್ತಾಳೆ, ವಿಷಯ ಗೊತ್ತಿರ್ತಾಳೆ ಗಾಬರಿ ಆಗೋದು ಬೇಡ ಅಮ್ಮ, ಹೇಗಿದ್ರು ಮಿಸ್ ಕಾಲ್ ಆಗಿರುತ್ತೆ, ಅಣ್ಣ ನೋಡಿಕೊಂಡು ಫೋನ್ ಮಾಡೇ ಮಾಡ್ತಾನೆ, ಸಮಾಧಾನ ಮಾಡ್ಕೊ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ದೀಪು ಓಡೋಡಿ ಬರ್ತಾಳೆ. ಅಯ್ಯೋ ಏನಕ್ಕೆಲ್ಲ ಹೊರಗಡೆ ಬಂದು ಏನು ಮಾಡ್ತಿದ್ದೀರಾ, ಅಷ್ಟಕ್ಕೂ ಏನಾಯಿತು ಅಂತ ಅನ್ಬೇಕಾದ್ರೆ ರಕ್ತನ ಎಲ್ಲಿ ನೋಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ಆರ್ತಿ ಸೈಡಿಗೆ ಬಂದು ನಿಂತ್ಕೊಂಡು, ಏನಿಲ್ಲ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋದ್ರಂತೆ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಂತ ಅಂದಾಗ, ಈಗಷ್ಟೇ ಬಂದಿದ್ರಲ್ಲ ಎಲ್ಲಿಗೆ ಹೋದ್ರು ಅಂತ ಕೇಳ್ತಾ ಇರ್ತಾಳೆ. ಏನೋ ಪಕ್ಕದ ಮನೆ ಮಾದೇವಣ್ಣಗೆ ಏನೋ ಸಹಾಯ ಬೇಕಿತ್ತಂತೆ, ಅದಕ್ಕೆ ಅಲ್ಲಿಗೆ ಹೋಗಿದ್ದಾರೆ, ಬರೋದು ತಡ ಆಗುತ್ತೆ, ಬಿಸಿಲು ಬೇರೆ ತುಂಬ ಇದೆ, ನಡೀರಿ ನಡೀರಿ ಎಲ್ಲ ಒಳಗಡೆ ಹೋಗೋಣ ಅಂತ ಆರತಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ರೆ ವಿಮಲ ಮಾತ್ರ ಆ ರಕ್ತ ನೋಡಿ ಕಣ್ಣೀರು ಹಾಕ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿಸ್ಟರು ಡಾಕ್ಟರು ಎಲ್ಲರೂ ಸಹ ಓಡಾಡ್ತಿರ್ಬೇಕಾದ್ರೆ ಸ್ವಲ್ಪ ಡೋರ್ ತೆಗೆದ ತಕ್ಷಣ ಅಲ್ಲಿ ಶಾರದಾ ಮಲಗಿದ್ದನ್ನು ನೋಡಿ ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಶಾರದನ ನೋಡಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಶಾರದವ್ರೆ ನಿಮ್ಮ ಮುಗ್ಧತೆಗೆ ಯಾವನು ಬಂದು ಚುಚ್ಚಿದ್ನೋ ನನಗಂತೂ ಗೊತ್ತಿಲ್ಲ, ನೀವೆಲ್ಲರಿಗೂ ಒಳ್ಳೆಯದನ್ನು ಬಯಸೋರು, ಅಂಥವ್ರಿಗೆ ಯಾರು ಚುಚ್ಚಿದ್ರು ನನಗಂತೂ ಗೊತ್ತಾಗ್ತಿಲ್ಲ, ನೀವು ಯಾವಾಗಲೂ ಖುಷಿಯಾಗಿರ್ಬೇಕಂತ ನಾನು ಬಯಸ್ತೀನಿ, ಯಾವ ಪಾಪಿಗಳು ನಿನಗೆ ಇಂಥ ಶಿಕ್ಷಣ ಕೊಟ್ಟಿದ್ದು, ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಸಿದ್ದು ಬೈಕತ್ತಾ ಇರ್ತಾನೆ. ಹಾಗೆ ದಯವಿಟ್ಟು ಎದ್ದು ಬನ್ನಿ ಶಾರದವ್ರೆ, ರಕ್ತದ ಹೋಕೊಳ್ಳೋದೇ ಮಲ್ಕೋಬೇಡಿ, ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ, ನೀವು ಇಲ್ದಲೇ ಒಂದು ಕ್ಷಣನೂ ಸಹ ಈ ಸಿದ್ದು ಬದುಕೋಕ್ಕಾಗಲ್ಲ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ. ಮಿಸ್ಟರ್ ಸಿದ್ಧಾರ್ಥ್ ಅಂತ ಕೂಗಿದಾಗ ಕಣ್ಣೀರನ್ನ ಒರೆಸ್ಕೊಂಡು ಎದ್ದು ನಿಂತ್ಕೊಂಡಾಗ ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ ಅಂತ ಅನ್ಬೇಕಾದ್ರೆ ನನಗೂ ಗೊತ್ತಿಲ್ಲ, ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ, ಹಾಗೆ ಒಳಗಡೆ ತುಂಬ ಟ್ರೀಟ್ಮೆಂಟ್ ನಡೀತಿದೆ ಅಂತ ಕಣ್ಣೀರು ಹಾಕೊಂಡು ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಇದು ಕೊಲೆ ಪ್ರಕಟಣೆ ಆಗಿರೋದ್ರಿಂದ ತನಿಖೆನ ನಡೆಸಬೇಕಾಗುತ್ತೆ, ದಯವಿಟ್ಟು ಮನೇಲಿ ಏನಾಯಿತು, ಅವರಿಗೆ ಈ ಥರ ಯಾಕೆ ಆಯಿತು ಎಲ್ಲನೋ ಪ್ರತಿಯೊಂದನ್ನು ಸಹ ನಮಗೆ ವಿವರಣೆಯಾಗಿ ಡೀಟೇಲ್ಸ್ ಕೊಡಬೇಕು ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮತ್ತು ರೋಹನ್ ಇಬ್ಬರು ಟೆನ್ಷನ್ ಮಾಡಿಕೊಂಡು ಕೊಲೆ ಮಾಡೋಕ್ಕೆ ಕಳಿಸಿದ್ದವನ್ನ ಇನ್ನೂ ಬರಲಿಲ್ವಲ್ಲ ಅಂತ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ನು ಬಂದ ತಕ್ಷಣ ಈ ರೋಹನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವ್ನ ಕೆನ್ನಿಗೆ ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾನೆ. ಯಾಕೆ ಸರ್ ಹೊಡಿತಿದ್ದೀರಾ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿನ್ನ ಅವಳನ್ನ ಪೂರ್ತಿಯಾಗಿ ಸಾಯಿಸ್ಬಾ ಅಂತ ನಾನು ನಿನಗೆ ಸುಪಾರಿ ಕೊಟ್ಟಿದ್ರೆ ಅರ್ಧಂಬರ್ಧ ಸಾಯಿಸಿ ಬಂದಿದೆಯಲ್ಲ, ಅವಳಿಗೇನಾದರೂ ಪ್ರಜ್ಞೆ ಬಂದುಬಿಟ್ಟು ನಿನ್ನನ್ನು ಗುರ್ತಿಡಿದ್ರೆ ಏನೋ ಮಾಡೋದು ಅಂತ ಅಂದಾಗ ಆ ರೋಡಿಗೂ ಸಹ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲ ಸರ್ ನಾನು ಸರಿಯಾಗಿ ಚುಚ್ಚಿದೆ ಅಂತ ಅನ್ಬೇಕಾದ್ರೆ 2-3 ಸಲ ಚುಚ್ಚಿದ್ರೆ ಅವಳೆಲ್ಲೋ ಸಾಯ್ತಾಳೆ, 3-4 ಸಲ ಚುಚ್ಚಬೇಕಿತ್ತು ಅಂತ ಅಂದಾಗ ಜ್ಯೋತಿಕನೂ ಸಹ 3-4 ಸಲ ಚುಚ್ಚಿ ಅವಳು ಸತ್ತಳೆ ಇಲ್ವೋ ಅಂತ ಆಮೇಲೆ ನೀನು ಕನ್ಫರ್ಮ್ ಮಾಡ್ಕೊಂಡು ಬರಬೇಕಿತ್ತು, ಅದನ್ನು ಬಿಟ್ಟು ಎದ್ದು ಓಡಿ ಬಂದಿದೆಯಲ್ಲ ಅಂತ ಬಾಯಿ ಬಂದಾಗೆ ರೌಡಿನ ಬೈತಾ ಇರ್ತಾರೆ. ಹಾಗೆ ಮತ್ತೆ ರೋಹನ್ ಹೇಳ್ತಾ ಇರ್ತಾನೆ, ಅವಳಿಗೇನಾದರೂ ಪ್ರಜ್ಞೆ ಬಂದು ನಿನ್ನನ್ನು ಕಂಡಿಡಿದ್ರೆ ನಿನ್ನ ಜೊತೆ ನಾವು ಜೈಲಿಗೆ ಬರಬೇಕಾಗುತ್ತೆ ಅಂತ ಬೈತಾ ಇರ್ತಾನೆ. ರೌಡಿ ಹೇಳ್ತಾ ಇರ್ತಾನೆ, ಅಯ್ಯೋ ಮೇಡಮ್ ಕೊಲೆ ಮಾಡೋದಂತ ಅಂದರೆ ಏನು ಸುಲಭದ ವಿಷಯ ಅಂತ ಅಂದ್ಕೊಂಡಿದ್ದೀರಾ, ಎಷ್ಟು ಕಷ್ಟ ಗೊತ್ತಾ, ಅಂಥದ್ರಲ್ಲೂ ಅದು ವಠಾರ, ಅದರಲ್ಲಿ ಯಾರಾದರೂ ಒಬ್ಬರು ನನ್ನ ಮುಖ ನೋಡಿದರೆ ನನ್ನನ್ನು ಹಿಡ್ಕೊಂಡು ಕಟ್ಟಾಕಿ ಸಿಕ್ಕಾಪಟ್ಟೆ ಚಚ್ಚುತ್ತಾ ಇದ್ರು ಅಂತ ಅನ್ಬೇಕಾದ್ರೆ
ಇಷ್ಟು ಭಯ ಇರೋನು ಏನಕ್ಕೋ ಈ ಸುಪಾರಿ ಕೊಡಬೇಕಾದ್ರೆ ನೀನು ಹುಡ್ಕೊಂಡೆ, ಈ ಡೀಲ್ ಏನಕ್ಕೋ ನೀನು ಒಪ್ಕೊಂಡೆ, ಅಂಥವ್ನು ನೀನು ಒಪ್ಕೋಬಾರ್ದಿತ್ತು, ಬೇರೆಯವ್ರಿಗೆ ಡೀಲ್ ಕೊಡ್ತಿದ್ದೆ ಅಂತ ರೋಹನ್ ಬೈತಾ ಇರ್ತಾನೆ. ಹಾಗೆ ರೌಡಿ ಮತ್ತೆ ಹೇಳ್ತಾ ಇರ್ತಾನೆ, ಖಂಡಿತ ಆ ಯಮ್ಮ ನನ್ನ ಮುಖನ ನೋಡಿಲ್ಲ, ಕಂಡುಹಿಡಿಯೋದಿಲ್ಲ, ಯಾಕೆಂತಂದರೆ ಮಾಸ್ಕ್ ಹಾಕಿದ್ದೆ, ಅವಳು ನನ್ನನ್ನು ಒಂದ್ಸಲನೂ ನೋಡಲೇ ಇಲ್ಲ ಅಂತ ಅಂದಾಗ, ಅಯ್ಯೋ ನಿನ್ನ ಅವಳೇನಾದರೂ ಸಾಯಲಿಲ್ಲ ಅಂತಂದರೆ ನಮಗೆ ಉಳಿಗಾಲನೇ ಇಲ್ಲ, ಆ ಫುಡ್ ಟ್ರಕ್ ಸುಟ್ಟಾಕ್ದಲೇ ನನ್ನನ್ನು ಸುಮ್ಮನೆ ಬಿಡಲಿಲ್ಲ, ಅಂಥದ್ರಲ್ಲಿ ಇವಾಗ ಏನಾದರೂ ನಾವೇ ಮಾಡಿಸಿದ್ದೀವಿ ಅಂತ ಗೊತ್ತಾದರೆ ಬದುಕೋಕೆ ನಮ್ಮನ್ನ ಬಿಡಲ್ಲ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಇದರಿಂದ ಕೈವಾಡ ನಮ್ದಿದೆ ಅಂತಂದರೆ ನಮಗೆ ಉಳಿಗಾಲ ಇಲ್ಲ ಅಂತ ಅನ್ಬೇಕಾದ್ರೆ ನೀನು ಟೆನ್ಷನ್ ಮಾಡ್ಕೋಬೇಡ, ನನಗೆ ಇನ್ಫ್ಲುಯೆನ್ಸ್ ಸಿಕ್ಕಾಬಟ್ಟೆ ಇದೆ, ಅವನೇನು ದೊಡ್ಡ VIP ಅಲ್ಲ, ನಾನು ಎಷ್ಟು ಬೇಕಾದರೂ ಇನ್ಫ್ಲುಯೆನ್ಸ್ ಎಲ್ಲಿವರೆಗೂ ಬೇಕಾದರೂ ನಾನು ಯೂಸ್ ಮಾಡ್ಕೋತೀನಿ ಅಂತ ಅಂದಾಗ, ನೀನು ಅಂದ್ಕೊಂಡಷ್ಟು ಈಸಿ ಅಲ್ಲ, ಅವ್ನು ಖಂಡಿತ ನಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೆದರ್ಕೋತಾ ಇರ್ತಾಳೆ. ಈ ಜ್ಯೋತಿಕನ ನೀನು ಹೆದರ್ಕೋಬೇಡ, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ರೋಹನ್ ಹೇಳ್ತಿರ್ಬೇಕಾದ್ರೆ, ರಿಸ್ಕ್ನ ತೊಗೊಳೋದಲ್ಲ, ರಿಸ್ಕ್ ನಮ್ಮ ಹೆಗ್ಲ ಮೇಲೆ ಬರ್ದಂಗೆ ನಾವು ನೋಡ್ಕೋಬೇಕು ಅಂತ ಅಂದಾಗ, ತಗೊಳ್ಳೋ ಈ ದುಡ್ಡನ್ನ ತೊಗೊಂಡು ಎಲ್ಲಾದರೂ ತಲೆ ಮರೆಸ್ಕೊಂಡು ಸ್ವಲ್ಪ ದಿನ ದೂರ ಹೋಗು ಅಂತ ಅಂದಾಗ, ಸರಿ ಸರ್ ಖಂಡಿತ ನೀವು ಸಿಕ್ಕಾಕೊಳ್ಳಲ್ಲ ಬಿಡಿ, ಹೆದರ್ಕೋಬೇಡಿ, ಬರ್ತೀನಿ ಮೇಡಮ್ ಬರ್ತೀನಿ ಸರ್ ಅಂತ ಆ ರೌಡಿ ಹೇಳಿ ಹೋಗ್ತಾ ಇರ್ತಾನೆ. ಹಾಗೆ ರೋಹನ್ ನಿನಗೆ ಇವಾಗ ಸಮಾಧಾನ ಆಯ್ತಾ ಜೋ ಅಂತ ಅನ್ಬೇಕಾದ್ರೆ, ಖಂಡಿತ ನನಗೆ ಸಮಾಧಾನ ಇಲ್ಲ, ಶಾರದಾ ಸತ್ರಷ್ಟೇ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಕೋಪ ಮಾಡ್ಕೊಂಡು ಹೊರಟೋಗ್ತಾ ಇದ್ರೆ, ರೋಹನಿಗೆ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರು, ನೀವು ಕೊಲೆ ಮಾಡಿದವನ್ನ ನೋಡಿದ್ರೆ ಅವ್ನು ಯಾವ ರೀತಿ ಇದ್ದ, ಅದೇನಾದರೂ ನೆನಪಿದೆಯಾ, ಐ ವಿಟ್ನೆಸ್ ಏನಾದರೂ ಇದೆಯಾ ಅಂತ ಅನ್ಬೇಕಾದ್ರೆ, ಖಂಡಿತ ನನಗೇನು ಗೊತ್ತಿಲ್ಲ, ನಾನು ಒಳಗಡೆಯಿಂದ ಹೊರಗಡೆ ಬರೋಷ್ಟೊತ್ತಿಗೆ ಶಾರದವರು ಕೈನ ಹೊಟ್ಟೆ ಮೇಲೆ ಇಟ್ಕೊಂಡು ಬಿಗಿಯಾಗಿ ಹಾಗೆ ಮಲಗಿದ್ರು, ನಾನು ಏನಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಚಾಕುವಿಂದ ಚುಚ್ಚು ಹೋಗಿದ್ರು, ಸಿಕ್ಕಾಬಟ್ಟೆ ಬ್ಲಡ್ ಲಾಸ್ ಆಗ್ತಿತ್ತು, ಹಂಗಾಗಿ ಎತ್ಕೊಂಡು ಬಂದೆ ಅಂತ ನಡೆದಿದ್ದ ಘಟನೆ ಎಲ್ಲನೂ ಸಹ ಇನ್ಸ್ಪೆಕ್ಟರ್ ಹತ್ತ ಸಿದ್ದು ಹೇಳ್ತಾ ಇರ್ತಾನೆ. ಈ ಸಿದ್ದು ಹೇಳ್ತಾ ಇರ್ತಾನೆ, ಶಾರದಾನ ಉಳಿಸ್ಕೋಬೇಕು ಅಂತ ಓಡೋಡಿ ಬಂದೆ, ಅಲ್ಲಿ ಯಾರಿದ್ರು ಏನಾಯಿತು ನಾನು ನಿಜವಾಗ್ಲೂ ನೋಡಲಿಲ್ಲ ಅಂತ ಅಂದಾಗ, ಆಲ್ರೆಡಿ ಸಿದ್ದು ಅವರು ಟೆನ್ಷನ್ ಮಾಡ್ಕೋಬೇಡಿ, ಯಾರೇ ಹಿಂದೆ ಇರೋದು, ಹಾಗೆ ಎಲ್ಲೋ ಕೆಲವೊಂದು ವಿಷಯಗಳು ಮಿಸ್ ಹೊಡಿತಿದ್ದಾವೆ, ಖಂಡಿತ ನಾವು ಯಾರಂತ ಪತ್ತೆ ಮಾಡ್ತೀವಿ, ನೀವು ಕೇರ್ಫುಲ್ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಡಾಕ್ಟರ್ ಸಹ ಓಟೆಯಿಂದ ಹೊರಗಡೆ ಬಂದ ತಕ್ಷಣ ಶಾರದವ್ರು ಹೇಗಿದ್ದಾರೆ ಅಂತ ಅಂದಾಗ, ಇನ್ಸ್ಪೆಕ್ಟರು ಕೇಳ್ತಿರ್ಬೇಕಾದ್ರೆ, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಹಾಗೆ ಅವ್ರಿಗೆ ಕಾನ್ಷಿಯಸ್ ಸಹ ಬಂದಿಲ್ಲ, ಹೇಳೋಕ್ಕಾಗಲ್ಲ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗ್ತಿದ್ರೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಅವ್ರಿಗೆ ಕಾನ್ಷಿಯಸ್ ಬಂದ ತಕ್ಷಣ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವು ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದಾಗ, ಶೋರ್ ಸರ್ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಮತ್ತು ಸಿದ್ದನ್ನ ಕೇಳ್ತಾ ಇರ್ತಾರೆ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ, ಈ ಕೊಲೆನ ಯಾರು ಮಾಡಿರ್ಬೋದು ಅಂತ ಅಂದಾಗ, ಸಿದ್ದು ಸಿಕ್ಕಾಬಿಟ್ಟೆ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ, ಶಾರದವರು ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾರೆ, ಆ ರೀತಿ ಕೊಲೆ ಮಾಡೋರು ಯಾರೂ ಇಲ್ಲ ಅಂತ ಅಂದಾಗ, ನಿಮಗೆ ಗೊತ್ತಿಲ್ಲ, ನಮ್ಮ ಕಣ್ಮುಂದೆ ಇರೋರೇ ಮಾಡಿರ್ತಾರೆ, ಆದರೆ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಯಾರ ಮೇಲೆ ಅನುಮಾನ ಬಂದರೂ ನಾವು ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ, ದಯವಿಟ್ಟು ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ಕೊನೆಯದಾಗಿ ಕೇಳ್ತಾ ಇರ್ತೀನಿ, ಶಾರದಾ ಅವ್ರಿಗೆ ಯಾರ ಮೇಲಾದರೂ ದ್ವೇಷ ಇದೆಯಾ, ಏನಾದರೂ ಜಗಳ ಆಗಿತ್ತಾ, ಹೇಳಿ ಅವ್ರ ಹೆಸರನ್ನ ಅಂತ ಅನ್ಬೇಕಾದ್ರೆ, ಸಿದ್ದು ಸಡನ್ ಆಗಿ ಇನ್ನೇನೇ ನಡೆದ ಘಟನೆ ನೆನಪು ಮಾಡ್ಕೊಡ್ತಿರ್ತಾನೆ. ಹೋಟೆಲಲ್ಲಿ ಅರುಣ್ ಹೇಳಿರ್ತಾನೆ, ಶಾರದವ್ರನ್ನ ಏನಾದರೂ ಮುಗಿಸಿದ್ರೆ, ಶಾರದಾ ಮೇಡಮ್ನ ಕೊಲೆ ಮಾಡಿದರೆ ಸಿಕ್ಕಾಬಟ್ಟೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಅಂದಾಗ, ಮಾತನ್ನ ನೆನಪು ಮಾಡಿಕೊಂಡು ಸಿದ್ದು ಶಾಕ್ ಆಗಿ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.